ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. BYD ಎಲೆಕ್ಟ್ರಿಕ್ ಕಂಪನಿ ಪ್ಲಾನಿಂಗ್ ಟು ಸೆಟ್ ಅಪ್ ಫ್ಯಾಕ್ಟರಿ ನಿಯರ್ ಹೈದರಾಬಾದ್. ಚೈನೀಸ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ BYD ಅವರು ಹೈದರಾಬಾದ್ ಹತ್ರ ಒಂದು ಪ್ರೊಡಕ್ಷನ್ ಯೂನಿಟ್ ಸೆಟಪ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ತೆಲಂಗಾಣ ಸ್ಟೇಟಲ್ಲಿ ಇದು ಬರುತ್ತೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಫುಲ್ ಸಪೋರ್ಟ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಲಾಸ್ಟ್ ಎಷ್ಟೋ ವರ್ಷದಿಂದ BYD ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಾ ಇದ್ರು. ಅವರು ಇಂಪೋರ್ಟ್ ಮಾಡ್ತಾ ಇದ್ರು ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಸುಮಾರು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ಗೌರ್ಮೆಂಟು, ಯಾಕಂದರೆ ಅದೊಂದು ಚೈನೀಸ್ ಕಂಪ್ನಿ. ನ್ಯೂಸ್ ನಂಬರ್ 2. NSE ಅಪ್ಲೈಸ್ ಫಾರ್ NOC ಟು SEBI ಅಗೇನ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು SEBIಗೆ ಇನ್ನೊಂದು ಲೆಟರ್ ಹಾಕಿದ್ದಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ. ಯಾಕಂದರೆ ಅದಿಲ್ಲದೆ ಅವರು IPO ಲಾಂಚ್ ಮಾಡಲಿಕ್ಕೆ ಆಗೋದಿಲ್ಲ. NSE ಇದು IPO ಲಾಸ್ಟ್ 8 ಇಯರ್ಸಿಂದ ಸ್ಟಕ್ ಆಗಿದೆ. ಇದೇ ಥರ ಸುಮಾರು ರಿಕ್ವೆಸ್ಟ್ ಮುಂಚೆನೂ ಮಾಡಿದ್ದಾರೆ NSE ಅವರು, ನವಂಬರ್ 2019ಅಲ್ಲಿ, 2020ಅಲ್ಲಿ, 2024ಅಲ್ಲಿ. ಆದರೆ SEBI ಇನ್ನೂ NOC ಕೊಟ್ಟಿಲ್ಲ. SEBI ಪ್ರಕಾರ ಸುಮಾರು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿಲಿ NSEಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಮತ್ತು ಕಾರ್ಪೊರೇಟ್ ಗವರ್ನೆನ್ಸ್ ಅಥವಾ ಅವರ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಅಷ್ಟು ಲೆವೆಲಲ್ಲಿ ಕ್ಲಾರಿಟಿ ಇಲ್ಲ ಅಂತ, ಹಾಗೂ ಕೆಲವು ಬೇರೆ ಇಶ್ಯೂಸ್ ಬಗ್ಗೆನೂ ಅವರು ಹೈಲೈಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3. ರುಪಿ ಬಿಗ್ಗೆಸ್ಟ್ ಮಂತ್ಲಿ ಗೇನ್ ಇನ್ 6 years. ರುಪಿ ವ್ಯಾಲ್ಯೂ 33% ಮೇಲೋಯ್ತು. ನಿನ್ನೆ 85.4625 ಆಗಿದೆ $, ಅಗೇನ್ಸ್ಟು, ಹಾಗೂ ಇದು ಹೈಯೆಸ್ಟ್ ಲೆವೆಲ್ ಇನ್ 3 months. ಯಾಕೆ ಅಪ್ರಿಷಿಯೇಟ್ ಆಗ್ತಾ ಇದೆ ಲಾಸ್ಟ್ ಕೆಲವು ದಿವಸ ಅಂತಂದರೆ ಸ್ಟ್ರಾಂಗ್ ಫಾರಿನ್ ಫಂಡ್ ಇನ್ಫ್ಲೋ ಆಗಿದೆ. ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬಿಗ್ಗೆಸ್ಟ್ ಮಂತ್ಲಿ ಗೇನ್ ಇನ್ 6 years 2.17% ಜಾಸ್ತಿ ಆಗಿದೆ ರುಪಿ ಅಗೇನ್ಸ್ಟ್ ದ $. ಇದು ಹೈಯೆಸ್ಟ್ ಸಿನ್ಸ್ ನವಂಬರ್ 2018. ಆವಾಗ ಒಂದೇ ತಿಂಗಳಲ್ಲಿ ಇದಕ್ಕಿಂತ ಜಾಸ್ತಿ ಅಪ್ರಿಷಿಯೇಟ್ ಆಗಿತ್ತು. ರುಪಿ ಈ ಫೈನಾನ್ಷಿಯಲ್ ಇಯರ್ ಅಂದರೆ 2024-25 2.5% ಡಿಪ್ರಿಷಿಯೇಟ್ ಆಗಿದೆ. 206 ಪೈಸೆ ಅಥವಾ 2.06 rupees ಕಮ್ಮಿ ಆಗಿದೆ. 83.4037 ಇತ್ತು ಬಿಗಿನಿಂಗ್ ಆಫ್ ಏಪ್ರಿಲ್ 2024. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. 8 ಕೋರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ಏನಿದೆ ಅದು 40% ಆಫ್ ಇಂಡಿಯಾಸ್ ಇಂಡಸ್ಟ್ರಿಯಲ್ ಔಟ್ಪುಟ್ಟು, ಅದು 2.9% ಜಾಸ್ತಿ ಆಗಿದೆ ಫೆಬ್ರವರಿ 2025 ತಿಂಗಳಲ್ಲಿ. ಇದು ಸ್ಲೋಯೆಸ್ಟ್ ಮಂತ್ಲಿ ಪೇಸ್ ಇನ್ 5 months. ಫೆಬ್ರವರಿ 2024ಅಲ್ಲಿ ಆವಾಗ ಕೋರ್ ಸೆಕ್ಟರ್ ಔಟ್ಪುಟ್ ಇದ್ದಿದ್ದು 7.1%. ಈ ಫೆಬ್ರವರಿ 2025ಅಲ್ಲಿ 8 ಸೆಕ್ಟರ್ಸಲ್ಲಿ 3 ಸೆಕ್ಟರ್ ಮಾತ್ರ ಪಾಸಿಟಿವ್ ಒಂದು ಗ್ರೋತ್ ತೋರಿಸಿದೆ, ಬಾಕಿದೆಲ್ಲ ನೆಗೆಟಿವ್ ಗ್ರೋತು. ಹಾಗೂ ಫೆಬ್ರವರಿ 2024 ಕಂಪೇರ್ ಮಾಡಿದರೆ ಬರೀ 2 ಸೆಕ್ಟರು ಗ್ರೋತ್ ತೋರಿಸಿದೆ, ಸಿಮೆಂಟು ಹಾಗೂ ಫರ್ಟಿಲೈಸರ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.